ಮಾನ್ಯ ಅಧ್ಯಕ್ಷರೇ, ಹಿರಿಯರೇನು ವಿಷಯ ಏನು? ಬಹಳ ಗಂಭೀರವಾದಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆ ನಮ್ಮ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿರುವಂಥ ಹಕ್ಕನ್ನು ಇಟ್ಕೊಂಡಿದ್ದಾರೆ. ನನಗೆ ಈ ವಿಧಾನಸಭೆಗೆ ಬರಲಿಕ್ಕೆ ಅಡ್ಡಿ ಮಾಡುವಂಥ ಒಂದು ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನ ಇವತ್ತು ಬಯಲಿಗೆ ಬಂದಿದೆ. ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ಇದರ ಬಗ್ಗೆ ತಾವು ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಮಾನ್ಯ ಅಧ್ಯಕ್ಷರೇ, ನೀವು ಕೊಟ್ಟಿದ್ದೀರಿ, ಮತ್ತೆ ಕೊಡ್ತಾ ಇದ್ದೀರಿ, ಚರ್ಚೆ ಕೊಡುವ. ಆಯ್ತು, ಮತ್ತೆ ಕೊಡ್ತಾ ಚರ್ಚೆಗೆ. ಇದು ನನಗೊಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇಲ್ಲಿ ಎಷ್ಟು ಜನ ಮಾಡುವ ಪದ್ಧತಿ ಕಾಂಗ್ರೆಸ್ ನಾನು ಸಂವಿಧಾನದಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲನೂ ತಗೊಳ್ಳಿ, ಚರ್ಚೆ ತಗೊಳ್ಳಿ, ಎಲ್ಲನೂ ತಗೊಳ್ಳಿ. ವಿಧಾನಸಭೆಗೆ ಬರಲು ಸರ್ಕಾರ ವೋಟ್ ಚೋರಿ ಮಾಡುವಂತಹದ್ದು ಮಾಡಿದ್ರು. ಈಗ ಬಿ ಆರ್ ಪಾಟೀಲ್ ಅವರೇ, ತನಿಖೆ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಯನ್ನು ಮಾತ್ರ ವಿಷಯ ಹೇಳಿ. ಆಯ್ತು, ಈಗ ನೀವು ಅದನ್ನು ಇವತ್ತಿನ ಎಜೆಂಡಾದಲ್ಲಿ ಇಲ್ಲ. ನೀವು ಬೆಳಿಗ್ಗೆ ಬರೆದು ಕೊಟ್ಟಿದ್ದೀರಿ. ನಾಳೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಈಗ ಅದರ ಬಗ್ಗೆ ಏನು ಮಾತಾಡ್ಲಿಕ್ಕೆ ನೀವು ಹೋಗ್ಬೇಡಿ. ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷ. ಆಯ್ತು ಪ್ರಿಯಾಂಕ್, ಅಧ್ಯಕ್ಷರೇ, ನಂದು ಮಾನ್ಯ ಅಧ್ಯಕ್ಷರೇ, ಆಯ್ತು ಬೇರ್ಪಡೆ ಅದಕ್ಕೆ ಈ ಸದನದಲ್ಲಿ ಚರ್ಚೆ ಮಾಡಲಿಲ್ಲ. 3 ದಿನದ ಮುಂಚೆ, 2 ದಿನ ಮುಂಚೆನೆ ನಾನು ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ವೋಟ್ ಚೋರಿ ನಡೆದಿದೆ. ಅವರು ಉತ್ತರ ಮಾಡಿದ್ರು. ಅದನ್ನ ಅದಾದ್ಮೇಲೆ ನೀವು ಅವತ್ತೇನು ಯಾರು ಆರೋಪಿಗಳಂತ ಗುರುತಿಸಿದ್ದಾರೆ ಕೊಡಿಸ್ತೀನಿ SIT ಅವರು ಅಂತ ಹೇಳಿದ್ರಿ. ಸೋಮವಾರ ಮಾನ್ಯ ಅಧ್ಯಕ್ಷರೇ, ಶಾಮನೂರು ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಶಾಸಕರು ಕರೆಸಿ ಮಾತಾಡ್ತಾರೆ ಹೇಳಿದ್ದೇನೆ. ಮಂತ್ರಿ ಇಲ್ಲ ಅವರು ನೋಡ್ತಾರೆ ಮಾತಾಡ್ತಾರೆ. ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದ್ದೀರಾ ನಾನು ಉತ್ತರ ಕೊಡ್ತೀನಿ ಅಂತ. ಇದು ದೊಡ್ಡ ಒಂದು ಶಾಸಕರು ಮತ್ತು ಸಚಿವರು ಕರೆಸಿ, ಶಾಸಕರು ಮತ್ತು ಸಚಿವರು ಕರೆಸಿ ಕೂತ್ಕೊಳ್ಸಿ ಅವರಿಗೆ ಉತ್ತರ. ಇಲ್ಲೇ ಕೊಡ್ತೀನಿ ಅಂತ ಹೇಳಿರೋ ಶಾಸಕರ ಅಂತ ಹೇಳಿಲ್ಲ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಅಧ್ಯಕ್ಷರೇ. ಹೌಸ್ನಲ್ಲೇ ಉತ್ತರ ಕೊಡ್ತೀನಿ, ಹೌಸಿನಲ್ಲಿ ಏನ್ ಪ್ರಯೋಜನ ಹೇಳಿ. ಸದನಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ ಮಂತ್ರಿಗಳು. ಸದನದಲ್ಲೇ ಚರ್ಚೆ ಆಗ್ಬೇಕಲ್ಲ ಅದ್ರ ಬಗ್ಗೆ. ನಾವು ಸದನಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ ಹೇಳಿದಾಗೂ ಮಧ್ಯಾಹ್ನ ಮೇಲೆ ಕೊಡ್ತೀರಾ? ನೋಡಿ, ಸಚಿವ ಬರ್ಬೇಕಲ್ಲ ಸದನ ಇವತ್ತಿದ್ದಾರೆ ಇಲ್ವೋ ಗೊತ್ತಿಲ್ಲ. ನಾನು ನೋಡ್ತೇನೆ. ಮಧ್ಯಾಹ್ನ ಹೇಳ್ತೇನೆ. ಮಧ್ಯಾಹ್ನ ಕೊಡಿಸ್ಬೇಕು. ಸಭಾಧ್ಯಕ್ಷರೇ, ಮಾಡಿ ಕರೆಕ್ಟ್ ಮಾಡ್ತೀರಿ. ಮಾನ್ಯ ಸಭಾಧ್ಯಕ್ಷರೇ,